ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೇದ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಸ್ಯಾರಿಯಿಂದ ಗೌನ್ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪ್ಲೈನ್ ಸ್ಯಾರಿನಲ್ಲಿ ಫುಲ್ಲು ಪ್ಲೈನ್ ಸ್ಯಾರಿ ಮತ್ತು ಸಾಫ್ಟಾಗಿದೆ, ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಏನಂತೀವಿ ಅದರಲ್ಲಿ. ಮತ್ತು ಇನ್ನೂ ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋದಲ್ಲಿ ನಾನು ಮಾರ್ಕಿಂಗು, ಸ್ಟಿಚಿಂಗು ಮತ್ತು ಕಟ್ಟಿಂಗು ಫುಲ್ಲು ವೀಡಿಯೋ ಹಾಕಿದ್ದೀನಿ. ಸೊ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಕಂಪ್ಲೀಟಾಗಿ ಒಂದು ಬ್ಲೂ ಸ್ಯಾರಿ ತೊಗೊಂಡಿದ್ದೀನಿ. ಡಾರ್ಕ್ ಬ್ಲೂ ಇದೆ, ಇದು ನೆವಿ ಬ್ಲೂ ಅಂತ ಏನು ಕರಿತೀವಿ, ಆ ಸ್ಯಾರಿ ತೊಗೊಂಡಿದ್ದೀನಿ. ಸೊ ಮೊದಲನೇದಾಗಿ ಮಾರ್ಕಿಂಗನ್ನು ಲೈನಿಂಗ್ ತೊಗೊಂಡಿದ್ದೀನಿ. ಲೈನಿಂಗ್ ಕೂಡ ನಾನು ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಫೋಲ್ಡಿಂಗು ನನ್ನ ಸೈಡ್ ಇದೆ. ಲೆಂತ್ ಬಂದ್ಬಿಟ್ಟು 14 ತೊಗೊಂಡಿದ್ದೀನಿ. ರೆಡಿ 14 ಅಂತ ಅಂದರೆ ಎಲ್ಲ ಸೇರಿ 14. ಎಕ್ಸ್ಟ್ರಾ ನಾನಿಲ್ಲಿ ಮೇಲೆ ಕಚ್ಚೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಕಲ್ಲಿ ಮತ್ತು ಶೋಲ್ಡರಲ್ಲಿ ಮೇಲೆ ಅರ್ಧ ಇಂಚು ಬಿಟ್ಟು ಮಾರ್ಕ್ ಹಾಕ್ಕೊಂಬಿಟ್ಟಿದ್ದೀನಿ. ಮತ್ತು ಲೆಂತ್ ಬಂದ್ಬಿಟ್ಟು 14. ರೆಡಿ ಬಂದ್ಬಿಟ್ಟು 13.5 ಇಲ್ಲ 13.25 ಬರುತ್ತೆ. 13.25 ಬೇಕು ಅಂತಂದರು ನಾನಿಲ್ಲಿ 14 ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ ವಿಡ್ತ್ ಬಂದ್ಬಿಟ್ಟು ಇದು ಫ್ರಂಟ್ ಮಾರ್ಕ್ ಹಾಕೋತಾ ಇರೋದು. ಮೊದಲನೇದಾಗಿ 4.25 ತೊಗೊಂಡಿದ್ದೀನಿ. ಸೊ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಅದು 5 ಬರುತ್ತೆ, ಯಾಕಂದರೆ ಡೌನಿಂಗ್ ಹೋಗುತ್ತಲ್ಲ, ಹಂಗಾಗಿ ಆರ್ಮೋಲು ರೌಂಡಿಂಗ್ ಬಂದ್ಬಿಟ್ಟು ನಾನಿಲ್ಲಿ 5.25 ತೊಗೊಂಡಿದ್ದೀನಿ. ಮತ್ತು ಚೆಸ್ಟ್ ಬೇಕಾಗಿರೋದು, ಚೆಸ್ಟ್ ಒಂದು ಸೈಜ್ ಬೇಕಾಗಿರೋದು ರೆಡಿ 8.25. ಇದಕ್ಕೊಂದು ಮಾರ್ಕ್ ಹಾಕ್ಕೊಂಬಿಡ್ತೀನಿ. ಮತ್ತು 2 ಇಂಚು ಎಕ್ಸ್ಟ್ರಾ ಕಚ್ಚಾ ಒಳಗಡೆ ಹೋಗುತ್ತಲ್ಲ ಅದು. ನೀವು ಬೇಕಾದ್ರೆ 1.5 ಇಂಚ್ ಕೂಡ ತೊಗೋಬೋದು. ನೆಕ್ಸ್ಟು ಸೊಂಟದ ವಿಡ್ತ್ ಬಂದ್ಬಿಟ್ಟು 7.25 ಮತ್ತು 1 ಇಂಚ್ ಎಕ್ಸ್ಟ್ರಾ. ಏನಕ್ಕೆ ಅಂತಂದರೆ ಟಕ್ ಹಿಡಿತಾ ಇದ್ದೀನಿ ಅದಕ್ಕೋಸ್ಕರ. ಮತ್ತು 2 ಇಂಚು ಎಕ್ಸ್ಟ್ರಾ ಒಳಗಡೆ ಹೋಗುತ್ತಲ್ಲ ಅದು. 1.5 ಇಂಚ್ ಬೇಕಾದ್ರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಬಟ್ಟೆ ಇತ್ತು ಅಂದರೆ ಮೇನ್ ಕ್ಲಾತ್ ಬಟ್ಟೆ ಇತ್ತು ಅಂದರೆ 2 ಇಂಚು ತೊಗೊಳ್ಳಿ. ಮತ್ತು ಆರ್ಮೋಲ್ ರೌಂಡಿಂಗ್ ನಾನು ಮಾರ್ಕ್ ಹಾಕ್ಕೊಬಿಡ್ತಾ ಇದ್ದೀನಿ. ಶೇಪು ಬ್ಯಾಕ್ ಸೈಡ್ಗೆ 1 ಇಂಚ್ ಮಾರ್ಕ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಫ್ರಂಟ್ ಸೈಡ್ಗೆ ಅರ್ಧ ಇಂಚು ಅದನ್ನು ಕೂಡ ಮಾರ್ಕ್ ಹಾಕ್ಕೊಂಬಿಟ್ಟು, ನೀವು ಕರುಸೇಲಲ್ಲಿ ಕೂಡ ಹಾಕ್ಕೊಬೋದು. ಎಕ್ಸ್ಪೀರಿಯೆನ್ಸ್ ಇರೋರು ಕೈಯಲ್ಲೇ ಮಾರ್ಕಿಂಗ್ ಹಾಕ್ಕೋತಾರೆ. ನೀವು ಗೊತ್ತಿಲ್ಲ ಅಂತಂದರೆ ಈ ಥರ ಕರುಸೇಲ್ ಸಿಗುತ್ತಲ್ಲ ಅದರಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ಇದೆಲ್ಲ ಆದಮೇಲೆ ನಾನಿಲ್ಲಿ ರೆಡಿ ಏನಿದೆ ಸ್ಟಿಚ್ ಮಾರ್ಕಿಂಗ್ ಏನಿದೆ ಅದನ್ನು ಮಾರ್ಕ್ ಹಾಕ್ಕೊಂಬಿಡ್ತೀನಿ. ಅದಕ್ಕೆ ಮುಂಚೆ ವೆಸ್ಟಲ್ಲಿ 1/2 ಇಂಚ್ ಮೇಲೆ ಹಾಕ್ಕೊಂಡ್ರೆ ನಿಮಗೆ ಸೊಂಟದಲ್ಲಿ ಕ್ಲಾತ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಂಗಾಗಿ ನಾನಿಲ್ಲಿ ಅರ್ಧ ಇಂಚು ಮೇಲೆ ಮಾರ್ಕ್ ಹಾಕ್ಕೊಂಡು ಅದನ್ನು ಕೂಡ ಅದೇ ಒಂದು ಶೇಪಲ್ಲಿ ನಾನು ಟ್ರಿಮ್ ಮಾಡ್ಕೊಳ್ಳೋದು ತೋರಿಸ್ತೀನಿ. ಅದಕ್ಕೆ ಮುಂಚೆ ರೆಡಿ ಏನಿದೆ ಚೆಸ್ಟ್ ಬಂದ್ಬಿಟ್ಟು 8.25 ಮತ್ತು ವೆಸ್ಟ್ ಬಂದ್ಬಿಟ್ಟು 7.25, ಅದಕ್ಕೆ ನಾನಿಲ್ಲಿ ಮಾರ್ಕ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಎಕ್ಸ್ಟ್ರಾ 2 ಇಂಚ್ ಏನು ಬಿಟ್ಟಿದ್ನಲ್ಲ ಅದಕ್ಕೂ ಕೂಡ ಮಾರ್ಕ್ ಹಾಕ್ಕೊಂಬಿಡ್ತೀನಿ. ಸೊ ಇದನ್ನೆಲ್ಲ ಇದು ಒಳಗಡೆ ಹೋಗುತ್ತೆ, ಹಂಗಾಗಿ ನನಗೆ ಸಾಕು ಅಷ್ಟು. 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ತುಂಬ ಜಾಸ್ತಿನೇ ಆಯಿತು, ಅಷ್ಟು ಮಾತ್ರ ಸಾಕು. ನೆಕ್ಸ್ಟ್ ಇಲ್ಲಿ ಕ್ರಾಸಾಗಿ ಕಟ್ಟಿಂಗ್ ಮಾಡಿಕೊಂಡು ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಬಿಡಿ. ಮತ್ತು ನೀವು ಮೇಲೆ ಅರ್ಧ ಇಂಚು ಒಳ್ಕೋಗುತ್ತೆ ಅಂತ ಮಾರ್ಕ್ ಹಾಕ್ಕೊಂಡಿರೋದು ಅದನ್ನು ಕೂಡ ಕಟ್ಟಿಂಗ್ ಮಾಡ್ಕೊಂಬಿಟ್ಟಿರ ನೋಡಿಕೊಂಡು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು. ಸೊ ನೀವು ಇದನ್ನು ಫ್ರಂಟ್ ಸೈಡ್ ಕೂಡ ಇಟ್ಕೊಂಡು ಈಗ ಬ್ಯಾಕ್ ಸೈಡ್ ಯಾವ ಥರ ಟ್ರಿಮ್ ಮಾಡೋದು ಅಂತ ತೋರಿಸ್ತೀನಿ. ಸೇಮ್ ಇದು ವೇರಿಯೇಷನ್ ಏನಿಲ್ಲ. ಬ್ಲೌಸಲ್ಲಾದರೆ ನಾವು ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ, ಆದರೆ ಇದರಲ್ಲಿ ಗೌನಲ್ಲಿ ಡ್ರೆಸ್ಗಳಲ್ಲೆಲ್ಲ ಆ ಥರ ಏನಿರಲ್ಲ. ಸೇಮ್ ನಾವು ಏನು ತೊಗೊಂಡಿರ್ತೀವಿ ಫ್ರಂಟಲ್ಲಿ ಅದನ್ನೇ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ಬರ್ಕೊಂಬಿಟ್ಟು ಸೇಮ್ ಅದನ್ನೇ ಮಾರ್ಕ್ ಹಾಕ್ಕೊಂಬಿಟ್ಟು ಫಸ್ಟ್ ಆರ್ಮೋಲು ನೀವು 1 ಇಂಚು ನೀವು ಮಾರ್ಕ್ ಹಾಕ್ಕೊಂಡು ಟ್ರಿಮ್ ಮಾಡ್ಕೊಂಡು ಆಮೇಲೆ ಫ್ರಂಟ್ ಸೈಡ್ 1/2 ಇಂಚ್ ಏನಿರುತ್ತೆ ಅದನ್ನು ಮಾರ್ಕ್ ಹಾಕ್ಕೋಬೇಕಾಗುತ್ತೆ. ಸೊ ಈಗ ನಾನು ಫುಲ್ಲು ಮಾರ್ಕ್ ಹಾಕ್ಕೊಂಬಿಡ್ತಾ ಇದ್ದೀವಿ. ಏನು ವೇರಿಯೇಷನ್ ಇಲ್ಲ, ಸೇಮ್ ನಾವೇನು ಮಾರ್ಕ್ ಕಟ್ ಮಾಡ್ಕೊಂಡಿರ್ತೀನಿ ಅದರದ್ದೇ ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಮತ್ತು ನೆಕ್ಕು ಶೋಲ್ಡ್ರ್ ವಿಡ್ತ್ ಬಂದ್ಬಿಟ್ಟು ನಾನು 5 ತೊಗೊಂಡಿದ್ದೀನಿ. 2.5 ನೆಕ್ಗೆ ಮತ್ತು 2.5 ಶೋಲ್ಡರ್ಗೆ. ನೆಕ್ ನಿಮಗೆ ಡಿಸೈನ್ ಫ್ರಂಟಲ್ಲಿ ಯಾವ್ದು ಬೇಕೋ ಅದು ಕೂಡ ನೀವು ತೊಗೋಬೋದು. ಸೊ ಈಗ ಫ್ರಂಟು ಬ್ಯಾಕು 2 ನೀಟಾಗಿ ಟ್ರಿಮ್ ಆಯಿತು. ನೆಕ್ಸ್ಟು ಏನು ಮಾಡೋದು ಅಂತ ತೋರಿಸ್ತೀನಿ. ಇದೆಲ್ಲ ನೀಟಾಗಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಆರ್ಮೋಲು ಇದೆಲ್ಲ ನೀವೇನಾದರೂ ಶೇಪ್ ಔಟ್ ಆಗೋಯ್ತು ಅಂತ ಅಂದರೆ ರಿಂಕಲ್ಸ್ ಬರೋದು ಮತ್ತು ಎಲ್ಲ ಆರ್ಮೋಲಲ್ಲಿ ಟೈಟ್ ಬರೋದು ಇದೆಲ್ಲ ಆಗ್ತಾಯಿರುತ್ತೆ. ಲೈನಿಂಗ್ ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡ್ಕೋತೀವೋ ನಮಗೆ ಡ್ರೆಸ್ಸು ಅಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ಈಗ ಫ್ರಂಟು ಏನಿತ್ತು 1/2 ಇಂಚ್ ಅದನ್ನು ಕೂಡ ಕಟ್ ಮಾಡಿಕೊಂಡೆ. ಈಗ ಫ್ರಂಟು ಪರ್ಫೆಕ್ಟಾಗಿ ರೆಡಿ ಆಯಿತು. ಅದಕ್ಕೆ ಮುಂಚೆ ಶೋಲ್ಡರಲ್ಲಿ ಈಗ ನಾನು ಟಕ್ಕಿಗೆ ಮಾರ್ಕ್ ಹೇಗೆ ಹಾಕ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ.
ಶೋಲ್ಡರಲ್ಲಿ ಏನಿರುತ್ತೆ 2.5 ಇಂಚ್ ಏನು ಬಿಟ್ಕೊಂಡಿರ್ತೀವಿ ಅದ್ರ ಮಧ್ಯೆ ಕರೆಕ್ಟಾಗಿ ಅದ್ರ ಮಧ್ಯಕ್ಕೆ ಮಾರ್ಕ್ ಹಾಕ್ಕೊಂಡು ನೀವು ಈ ಥರ ಲೆಂತಾಗಿ ತೊಗೊಬಿಟ್ಟು ಆ ಕಡೆ 1 ಇಂಚು ಈ ಕಡೆ 1 ಇಂಚು 1 ಇಂಚ್ ಬಿಟ್ಕೊಂಡಿದ್ನಲ್ಲ ಟಕ್ಕಿಗೆ ಆ ಕಡೆ 1 ಇಂಚು ಲೆಂತು ವಿಡ್ತು ಮತ್ತು ಲೆಂತ್ ಬಂದುಬಿಟ್ಟು 4 ಇಂಚು ಲೆಂತು ಮತ್ತು ವಿಡ್ತ್ ಬಂದುಬಿಟ್ಟು ಆ ಕಡೆ 1 ಇಂಚು ಈ ಕಡೆ 1 ಇಂಚು. ಸೊ ಪೂರ 1 ಇಂಚ್ ತೊಗೊಬಿಟ್ಟಿರ 1 ಇಂಚ್ ಆ ಕಡೆ 1 ಇಂಚ್ ಈ ಕಡೆ. ಸೊ ಅದನ್ನು ಕೂಡ ಈ ಥರ ಒಂದು ವಿ ಶೇಪಲ್ಲಿ ಮಾರ್ಕ್ ಹಾಕ್ಬಿಡೋಣ. 2 ಸೈಡು ಅಷ್ಟೇ, ನಾನು ಫ್ರಂಟು ಮತ್ತು ಬ್ಯಾಕಲ್ಲಿ 2 ಸೈಡು ನಾನು ಟಕ್ ಹಿಡಿತಾ ಇದ್ದೀನಿ. ವಿಡ್ತ್ ಬಂದು 1 ಇಂಚು ಆ ಕಡೆ 1 ಇಂಚು ಈ ಕಡೆ 1 ಇಂಚು ಮತ್ತು ಲೆಂತ್ ಬಂದುಬಿಟ್ಟು 4 ಇಂಚು. ಈ ಥರ 2 ಮಾರ್ಕಿಂಗ್ ಹಾಕ್ಕೊಬಿಟ್ಟು ನಾವು ನೀಟಾಗಿ ಮಾರ್ಕ್ ಹಾಕ್ಕೊಂಬಿಡೋಣ. ಮಾರ್ಕ್ ಹಾಕ್ಕೊಂಬಿಟ್ಟು ಒಂದು ನ್ಯಾಚ್ ಹಾಕ್ಕೊಬಿಟ್ರೆ ನೀವು ಮಾರ್ಕಿಂಗೇ ನೋಡಿ ಟಕ್ ಹಿಡಿಬೇಕು ಅನ್ನೋದಿರಲ್ಲ. ಜಸ್ಟ್ ನ್ಯಾಚ್ ನೋಡಿಬಿಟ್ಟು ಟಕ್ ಹಿಡಿಬೋದು. ಹಂಗಾಗಿ ಒಂದು ಮ್ಯಾಚ್ ಹಾಕ್ಕೊಂಬಿಟ್ರೆ ತುಂಬ ಈಸಿಗೆ ಸ್ಟಿಚಿಂಗ್ ಮಾಡೋವಾಗ ಅಂತೇಳ್ಬಿಟ್ಟು ಈ ಥರ ಹಾಕ್ಕೋತಾರೆ ಟೇಲರ್ಸು. ನಂತರ ಮೇನ್ ಕ್ಲಾತಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸ್ಯಾರಿ ಬಂದ್ಬಿಟ್ಟು ಫುಲ್ಲು ಸೇಮ್ ಕಲರ್ ಇದೆ. ಒಳಗಡೆ ಬಂದ್ಬಿಟ್ಟು ಒಂದು ಸ್ವಲ್ಪ ಲೈಟ್ ಕಲರ್ ಇದೆ. ಟಾಪ್ ಸೈಡ್ ಬಂದು ತುಂಬ ಡಾರ್ಕ್ ನೆವಿ ಬ್ಲೂ ಫುಲ್ಲು ಡಾರ್ಕ್ ಇದೆ. ಹಂಗಾಗಿ ನಾನೀಗ ಒಂದು ಸೈಡಲ್ಲಿ ತಗೊಂಡು ಈ ಥರ ಫ್ರಂಟು ಬ್ಯಾಕ್ ಎರಡನ್ನೂ ಕೂಡ ಟ್ರಿಮ್ ಮಾಡ್ಕೊಂಬಿಡ್ತೀನಿ. ನಾನು ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ, ಬಟ್ಟೆ ಹಾಕೊಂಡೆ ಸಾಫ್ಟಾಗಿದೆ, ಬಟ್ಟೆ ಎಲ್ಲ ಕದಲುತ್ತೆ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಏನಾದರೂ ನಾವು ಗೊತ್ತಿಲ್ಲದಿರ ಟ್ರಿಮ್ ಮಾಡಿಬಿಟ್ರೆ ಇಲ್ಲ ಒಂದು ಚಿಕ್ಕ ವೇರಿಯೇಷನ್ ಏನಾದರೂ ಇತ್ತು ಅಂದರೆ ಅಲ್ಲಿಗೆ ನಾವು ಕವರ್ ಮಾಡ್ಕೊಬೋದು. ಒಂದು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ರೆ ನೀವು ತೀರಾ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ರೆ ಬಟ್ಟೆ ಸಾಲಿಲ್ಲ ಅಂದರೆ ತಿರ್ಗಾ ನೀವು ಆ ಬಟ್ಟೆ ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಹಂಗಾಗಿ ನೀವು ಮೇನ್ ಕ್ಲಾತ್ ಕಟ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಯಾವತ್ತಿದ್ರೂ ಕಟ್ ಮಾಡ್ಕೊಳ್ಳಿ. ಸೊ ಬಿಗಿನರ್ಸು ನೀವು ಈ ಒಂದು ವಿಡಿಯೋ ನೋಡಿಕೊಂಡು ನೀವು ಕಟ್ಟಿಂಗು ಸ್ಟಿಚಿಂಗು ಕಲ್ತ್ಕೋಬೋದು. ನೆಕ್ಸ್ಟ್ ನಾನು ಸ್ಲೀವು ಕಟ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ನಾನು ಮಿಕ್ಕಿರೋ ಕ್ಲಾತಲ್ಲಿ ಫುಲ್ಲು ನಾನು ಬಾಟಮ್ಗೆ ಯೂಸ್ ಮಾಡೋದ್ರಿಂದ ಈಗ ಒಂದು ಫೋಲ್ಡಿಂಗು ಸ್ಲೀವ್ಗೆ, ಒಂದು ಫೋಲ್ಡಿಂಗು ಅದ್ರ ಮೇಲೆ ಇನ್ನೊಂದು ಫೋಲ್ಡಿಂಗು, ಈ ಥರ ಸ್ಲೀವ್ಗೆ ಕಟ್ ಮಾಡ್ಕೊಳ್ಳೋದು. ನೀಟಾಗಿ ಜೋಡಿಸ್ಕೊಂಬಿಡ್ಬೇಕಾಗತ್ತೆ, ಬಟ್ಟೆ ಕದಲ್ತಾ ಇರುತ್ತೆ. ಸೊ ನೀವು ಸ್ಕೇಲಲ್ಲಿ ಪರ್ಫೆಕ್ಟಾಗಿ ಕುಂಟಿಸ್ಕೊಂಡು ಆಮೇಲೆ ನೀವು ಬಟ್ಟೆನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಸ್ಲೀವ್ ಆರ್ಮರ್ ಶೇಪ್ ಬಂದ್ಬಿಟ್ಟು 7.5 ಬೇಕು. ಮೇಲೆ ನಾನು 1/2 ಇಂಚ್ ಅದು ಬೇಡ ಅಂತ ಮಾರ್ಕ್ ಹಾಕ್ಕೋತಿರೋದು. ಬಟ್ಟೆ ಎಲ್ಲ ಫುಲ್ಲು ರಿಂಕಲ್ ಬಂದುಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅದು ಟ್ರಿಮ್ಮು ವೇಸ್ಟ್ ಅಂತ ಹೇಳ್ಬಿಟ್ಟು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಸೊ ರೌಂಡಿಂಗ್ ಬಂದುಬಿಟ್ಟು ನನಗೆ 7.5 ಬೇಕು ಆರ್ಮೋಲಲ್ಲಿ. ಸೊ ಡೌನಿಂಗ್ ಬಂದುಬಿಟ್ಟು 3 ತಗೋತಾ ಇದ್ದೀನಿ. ನೀವು 3.5 ಎಷ್ಟು ಬೇಕೋ ನೋಡ್ಕೊಂಡು ತಗೊಳ್ಳಿ. 7.5ಗೆ ರೌಂಡಿಂಗು ಮತ್ತು ಡೌನಿಂಗ್ ಬಂದುಬಿಟ್ಟು 3 ಎಕ್ಸ್ಟ್ರಾ 2 ಇಂಚ್ ಬಿಟ್ಕೋತಾ ಇದ್ದೀನಿ. ಸೊ ಇಷ್ಟೆಲ್ಲ ಮಾರ್ಕ್ ಹಾಕ್ಕೊಂಡು ನೀಟಾಗಿ ಪೀಸನ್ನು ಜೋಡಿಸ್ಕೊಂಡು ಒಂದು ಶೇಪ್ ತೆಕ್ಕೊಂಬಿಡೋಣ. ಆರ್ಮೋಲ್ ಶೇಪ್ ಏನು ಬರುತ್ತೆ ಅದು. ಆರ್ಮೋಲ್ ಶೇಪ್ ಕೂಡ ನೀವು ಕರ್ವ್ ಸ್ಕೇಲಲ್ಲೇ ನೀವು ತೊಗೊಬೋದು. ಏನಾದರೂ ಕೈಯಲ್ಲಿ ಶೇಪ್ ತೆಗಿಯೋಕ್ಕಾಗಲ್ಲ ಅಂತ ಅನ್ನೋರು ಕರ್ವ್ ಸ್ಕೇಲಲ್ಲಿ ತೊಗೋಬೋದು. ನೆಕ್ಸ್ಟು ಲೆಂತ್ ಬಂದುಬಿಟ್ಟು ಸ್ಲೀವ್ ಲೆಂತ್ ಬೇಕಾಗಿರೋದು 21, ಇನ್ನು 1 ಇಂಚು 21 ಮತ್ತು 22.5 ಇಂಚು ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಕಚ್ಚಾ ಒಳಗಡೆ ಹೋಗುತ್ತಲ್ಲ, ಎಮ್ಮಿಂಗ್ ಮಾಡಿದಾಗ ಒಳಗಡೆ ಹೋಗುತ್ತಲ್ಲ 1 ಇಂಚ್ ಅದು. ಮತ್ತು ಈಗ ನಾನು 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇದು ಬಂದುಬಿಟ್ಟು ಬ್ಯಾಕ್ ಸೈಡ್ ಮಾರ್ಕಿಂಗು ಆರ್ಮೋಲ್ ಹೋಗುತ್ತಲ್ಲ, ಬ್ಯಾಕ್ ಸೈಡ್ ಆರ್ಮೋಲ್ ಹೋಗುತ್ತಲ್ಲ ಅದು ಶೇಪ್ ತೆಕ್ಕೊಂಡು ನೆಕ್ಸ್ಟ್ ಫ್ರಂಟ್ ಸೈಡ್ಗೆ 1 ಇಂಚು ಈ ಥರ 1 ಇಂಚ್ ತೊಗೊಂಡು ಈ ಶೇಪಿಂದ 1/2 ಇಂಚ್ ಕೆಳಗಡೆ ತೊಗೊಂಡು ಮತ್ತು 1 ಇಂಚಿಂದ 1/2 ಇಂಚ್ ಎಂಡ್ ಡೌನಿಗೆ ಇರುತ್ತೆ, ಅದಕ್ಕೆ ಅದೇ ಶೇಪಲ್ಲಿ ನೀವು ಮಾರ್ಕಿಂಗ್ ಹಾಕ್ಕೊಂಬಿಟ್ರೆ ಫ್ರಂಟ್ ಸೈಡ್ ಕೂಡ ಮಾರ್ಕಿಂಗು ನೀಟಾಗಿ ಬರುತ್ತೆ. ಇದೇನಾದರೂ ಗೊತ್ತಾಗಿಲ್ಲ ಅಂದರೆ ಕರ್ಸೆಲಲ್ಲೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಹ್ಯಾಂಡು ನಮಗೆ ಲೂಸಿಂಗ್ ಏನಿದೆ ಅದು ಬಂದುಬಿಟ್ಟು 5 ತೊಗೊಂಡಿದ್ದೀನಿ, 5 ಬೇಕು. ಮತ್ತು ಎಕ್ಸ್ಟ್ರಾ ಒಳಗಡೆ 1.5 ಇಂಚು 1 ಇಂಚ್ ಅಷ್ಟೇ ಸಾಕು. ನಾನು 1.5 ಇಂಚು ತೊಗೊಂಡಿದ್ದೀನಿ. ಅಲ್ಲಿಗೂ ನಿಮ್ಗೆ ಏನಾದರೂ ಫುಲ್ಲು ಟಾಪ್ ಸೈಡೆಲ್ಲ ರೆಡಿ ಆಯಿತು ಎಕ್ಸ್ಟ್ರಾ ಇತ್ತು ಅಂದಾಗ ನೀವು ಟ್ರಿಮ್ ಮಾಡ್ಕೋಬೋದು. ಈಗ ನಾನು ರೆಡಿ ಮಾರ್ಕು ಅದಕ್ಕೆ ಮಾರ್ಕಿಂಗನ್ನು ಹಾಕ್ಕೊಂಬಿಡ್ತೀನಿ. ಸೊ ಈಗ ನಾವು ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಂಬಿಡೋಣ. ಸೊ ನೀವೆಲ್ಲ ಟಾಪ್ ಸೈಡ್ ಏನು ರೆಡಿ ಆಗುತ್ತೆ ಅದಾದಮೇಲೆ ಎಕ್ಸ್ಟ್ರಾ ಜಾಸ್ತಿ ಕಚ್ಚಾ ಇತ್ತು ಅಂದಾಗ ಕಟ್ ಮಾಡ್ಕೋಬೋದು. ಆದರೆ ನಾವು ಟಾಪ್ ಸೈಡು ನಾವೇನು ಪೀಸ್ ಇರುತ್ತೆ ಅದನ್ನ ಈ ಥರ ಮಾಡೋದಕ್ಕಾಗಲ್ಲ. ಸ್ಲೀವಲ್ಲಾದರೆ ಆರಾಮಾಗಿ ರೆಡಿ ಆದಮೇಲೆ ನಾವು ಎಕ್ಸ್ಟ್ರಾನ ಟ್ರಿಮ್ ಮಾಡ್ಕೋಬೋದು, ಆದರೆ ಟಾಪ್ ಸೈಡಲ್ಲಿ ಆಗೋಲ್ಲ. ಸೊ ಈಗ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಶೇಪ್ ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಶೇಪ್ ಔಟ್ ಆಗಿಬಿಟ್ರೆ ಆರ್ಮೋಲಲ್ಲಿ ರಿಂಕಲ್ಸ್ ಬರೋದು ಆ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಮೇನ್ ನಮಗೆ ಬೇಕಾಗಿರೋದು ಸ್ಲೀವಲ್ಲಿ ನೀಟಾಗಿ ಮಾರ್ಕಿಂಗು ಮತ್ತು ಕಟ್ಟಿಂಗು
ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಸ್ಲೀವ್ಗೆ ಲೈನಿಂಗ್ ಉಪಯೋಗಿಸ್ತಾ ಇಲ್ಲ. ಇದಕ್ಕೆ ಬೇಡ ಅಂತ ಅನಿಸ್ತು, ಯಾಕಂದರೆ ನಾವು ಹೊಲಿಯೋಂಥ ಕ್ಲಾತ್ ಮೇಲೆ ಒಂದೊಂದು ಸರಿ ಡಿಪೆಂಡ್ ಆಗುತ್ತೆ ಅದಕ್ಕೆ ಲೈನಿಂಗ್ ಬೇಕಾ ಬೇಡವಾ ಅಂತ. ಸೊ ಈ ಒಂದು ಕ್ಲಾತ್ಗೆ ಬೇಡ. ತುಂಬ ಕಾಟನ್ನು ತುಂಬ ಸಾಫ್ಟಾಗಿದೆ ಇಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಅಂತಂದರೆ ಅದಕ್ಕೆ ಉಪಯೋಗಿಸ್ಬೋದು. ಆ ಕ್ಲಾತ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಕ್ಲಾತ್ಗಾದರೆ ಲೈನಿಂಗ್ ಏನು ಬೇಡ. ಅಲ್ಲಿಗೂ ನಿಮ್ಗೇನಾದರೂ ಬೇಕು ಅಂತ ಅನಿಸಿದ್ರೆ ಶಾರ್ಟ್ ಸ್ಲೀವ್ ಇಕ್ಕೊಂಡಾಗ ಯೂಸ್ ಮಾಡ್ಕೋಬೋದು. ಈ ಥರ ಲಾಂಗ್ ಸ್ಲೀವ್ಗೆ ಅದು ಉಪಯೋಗ ಇಲ್ಲ. ನೆಕ್ಸ್ಟ್ ನಾನಿಲ್ಲಿ ಬಾಟಮ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಉಳಿದಿರೋ ಸೀರೆನಲ್ಲೇ ನಾನು 4 ಲೇಯರ್ ತೊಗೋತಾ ಇದ್ದೀನಿ. ಡಬಲ್ ಫೋಲ್ಡ್ ತೊಗೊಳ್ಳೋಕೆ ಏನಾಗುತ್ತೆ 4 ಲೇಯರು ನಮಗೆ ಸೀರೆ ಸಿಗುತ್ತೆ. ಇದನ್ನೆಲ್ಲ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಸೀರೆನ ಯಾವ ಥರ ನಾನಿಲ್ಲಿ ಮಾರ್ಕಿಂಗ್ ಹಾಕೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ಸೊ 4 ಲೇಯರ್ ಆಯ್ತಲ್ಲ, ನೀಟಾಗಿ ಸ್ಕೇಲಲ್ಲಿ ನೀವು ಜೋಡಿಸ್ಕೋಬೋದು. 37 ಬೇಕು. ಬಾಟಮ್ ರೆಡಿ ಬಂದ್ಬಿಟ್ಟು 37 ಬೇಕು. 38, 39 ತೊಗೋತೀನಿ. ಯಾಕಂದರೆ ನಾವು ವೆಸ್ಟಲ್ಲಿ ಮಾರ್ಕ್ ಹೊರಟೋಗುತ್ತೆ. ಹಂಗಾಗಿ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನಾನಿಲ್ಲಿ ಮಾರ್ಕ್ ಹಾಕ್ಕೋತಾ ಇದ್ದೀನಿ. 37, 38, 39. ಸೊ ಈ ಥರ ಒಂದು 90 ಡಿಗ್ರಿನಲ್ಲಿ ಸುತ್ತ ಮಾರ್ಕ್ ಹಾಕ್ಕೊಬೇಕಾಗುತ್ತೆ. ತೋರಿಸ್ತೀನಿ ಈಗ ಹೇಗೆ ಮಾರ್ಕ್ ಹಾಕೋದು ಅಂತ. ನೀವು 39ಕ್ಕೆ ಇಟ್ಕೊಂಡು ನಾನೀಗ ಸುತ್ತ ಈ ಥರ ಮಾರ್ಕ್ ಹಾಕೋತಾ ಬರ್ತೀನಿ. ನೀವೇನಾದರೂ ಬೇರೆ ಇರಿದ್ರೆ ಎಲ್ಪ್ ಕೂಡ ತೊಗೊಂಡು ನೀವು ಮಾರ್ಕ್ ಹಾಕ್ಕೊಬೋದು. ಸೊ ಬಿಗಿನರ್ಸು ಈ ಥರ ಮಾರ್ಕ್ ಹಾಕ್ಕೊಂಬಾಗ ಸ್ವಲ್ಪ ಬಾಟಮ್ದು ಕನ್ಫ್ಯೂಸ್ ಆಗುತ್ತೆ. ನೋಡ್ಕೊಂಡು ನಿಧಾನವಾಗಿ ಮಾಡ್ಕೊಳ್ಳಿ. ಮತ್ತು ಇನ್ನೇನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಏನಾದರೂ ಡೌಟ್ಸ್ ಇತ್ತು ಅಂತ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಈ ಥರ 90 ಡಿಗ್ರಿನಲ್ಲಿ ಸುತ್ತಲೂ ಮಾರ್ಕ್ ಹಾಕ್ಕೊಂಡು ಬರೋಣ. ಸೊ ನೀವೇನಾದರೂ ಇನ್ನೂ ತುಂಬ ಲಾಂಗ್ ಬೇಕು ಅಂದರೆ ನೀವು ಲಾಂಗಾಗಿ ನೀವು ತೊಗೋಬೋದು. ಇಷ್ಟೇ ಲಿಮಿಟ್ಸ್ ಏನಿಲ್ಲ. ಲಾಂಗ್ ಗೌನ್ಸ್ ಅಂದರೆ ಅದು ನೀವು ಯಾವ ಥರ ಬೇಕಂದ್ರೂ ಕೂಡ ಒಂದು ಆ್ಯಂಗಲ್ ಕಟ್ಟಲ್ಲಿ ಕೂಡ ತೊಗೋಬೋದು. ಇಲ್ಲ ಫುಲ್ ಫ್ಲೇರಾಗಿ ತುಂಬ ಲಾಂಗ್ ಇದ್ದರೂ ಚೆನ್ನಾಗಿರುತ್ತೆ ಅನ್ನೋರು ಇನ್ನೂ ಲಾಂಗಾಗೂ ತೊಗೋಬೋದು. ಈ ಕಡೆ ನನಗೆ ಕ್ಲಾತ್ ಶಾರ್ಟೇಜ್ ಬಂದ್ಬಿಡ್ತು. ಸೊ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಇನ್ನೂ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ನಾನು ಅಟ್ಯಾಚ್ ಮಾಡ್ಕೋತೀನಿ. ಈ ಕಡೆ ಶಾರ್ಟೇಜ್ ಬಂತಲ್ವ ಅದನ್ನು ನೀಟಾಗಿ ನೋಡಿಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಸೊ ಪಾಪು ಎಲ್ಲ ಬಂದು ಕದಲ್ಸ್ಬಿಟ್ಲು. ತಿರ್ಗಾ ನಾನು ಮತ್ತೆ ಜೋಡಿಸ್ಕೊಂಡು ಎಲ್ಲ ನೀಟಾಗಿ ಟ್ರಿಮ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಟ್ರಿಮ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಅಟ್ಯಾಚ್ ಕೂಡ ಮಾಡ್ಕೊಂಡು ಹೇಗೆ ಬಂತು ಅಂತ ನಾನು ತೋರಿಸ್ತೀನಿ. ಮತ್ತು ಎಷ್ಟು ಫ್ಲೇರಾಗಿ ಬಂದಿದೆ ಅಂತಲೂ ತೋರಿಸ್ತೀನಿ ಬಾಟಮ್ ಸೈಡ್. ಸೊ ನಾನು ನೆಕ್ಸ್ಟ್ ಇದನ್ನು ಸ್ಟಿಚಿಂಗ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಬಾಟಮ್ ಸೈಡ್ ನೋಡ್ತಾ ಇರ್ಬೋದು. ಎಲ್ಲ ಏನು ಶಾರ್ಟೇಜ್ ಬಂದಿತ್ತಲ್ಲ ಅದನ್ನೆಲ್ಲ ತೊಗೊಂಡು ನಾನಿಲ್ಲಿ ಅಟ್ಯಾಚ್ ಮಾಡಿ ಹಾಕ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಲೆಂತ್ ಬೇಕಲ್ಲ ಅದನ್ನು ಮಾರ್ಕ್ ಹಾಕ್ಕೊಂಡು ತಿರ್ಗಾ ಟ್ರಿಮ್ ಮಾಡ್ಕೊಳ್ಳೋದು ಅಷ್ಟೇನು. ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥ ನೆಸೆಸಿಟಿ ಏನಿಲ್ಲ. ಮತ್ತು ಇದನ್ನೆರಡು ಈ ಥರ ಸೀದಾ ಉಲ್ಟಾ ಹಾಕ್ಕೊಂಡು ಆ ಕಡೆ ಮತ್ತು ಈ ಕಡೆ ಸ್ಟಿಚ್ ಮಾಡಿಕೊಂಡ್ರೆ ಬಾಟಮ್ ಮೇನ್ ಕ್ಲಾತ್ ಅನ್ನೋದು ರೆಡಿ ಆಗುತ್ತೆ. ಈ ಕಡೆ ಒಂದು ಸ್ಟಿಚ್ಚು ಆ ಕಡೆ ಒಂದು ಸ್ಟಿಚ್ಚು ಎಕ್ಸ್ಟ್ರಾ ಏನಾದರೂ ಇತ್ತು ಅಂದರೆ ಟ್ರಿಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫ್ರಂಟು ನಾನು ರೆಡಿ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಶೇಪ್ ತೊಗೊಂಡಿದ್ದೀನಿ ನಾನು ಫ್ರಂಟ್ ಸೈಡಲ್ಲಿ. ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಎಷ್ಟು ಡೀಪ್ ಬೇಕಲ್ಲ ಆದರೂ ತೊಗೊಳ್ಳಿ. ಈ ಥರ ನಾನು ಈಗ ಟ್ರಿಮ್ ಮಾಡ್ಕೊಂಬಿಟ್ಟು ಮೇನ್ ಕ್ಲಾತ್ ಏನಿದೆ ಅದನ್ನು ಟಾಪ್ ಸೈಡ್ ಹಾಕ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಂಬಿಟ್ಟು ಪೂರ ನೆಕ್ಕಲ್ಲಿ ಮಾತ್ರ ಸ್ಟಿಚ್ ಹಾಕ್ಕೊಂಬಿಟ್ಟು ಉಲ್ಟಾ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು. ಸೊ ನಾನು ಪೂರ್ತಿ ಸ್ಟಿಚಿಂಗ್ ವೀಡಿಯೋ ಹಾಕ್ತಾಯಿಲ್ಲ, ಯಾಕಂತಂದರೆ ತುಂಬ ಲೆಂತಿ ಆಗಿಬಿಟ್ರೆ ವೀಡಿಯೋ ನೋಡೋರಿಗೆ ಬೋರ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಮೇನ್ ಏನಿದೆ ಅದನ್ನು ಮಾತ್ರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮಾರ್ಕಿಂಗು ನೆಸೆಸಿಟಿ. ಸೊ ಹಂಗಾಗಿ ಅದನ್ನು ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಲೈನಿಂಗ್ ಉಲ್ಟಾ ಹಾಕ್ಕೊಂಡ್ಮೇಲೆ ಅದು ಇನ್ಸೈಡ್ ಹೋಗುತ್ತೆ ಅಲ್ವಾ, ಅದನ್ನು ನಾನು ಈ ಥರ ಪೂರ ಸ್ಟಿಚ್ ಮಾಡಿಕೊಂಡು ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ಟಿಚ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಂಬಿಡೋಣ. ಎಕ್ಸ್ಟ್ರಾ ಏನಿರುತ್ತಲ್ಲ ಇದೆಲ್ಲ ವೇಸ್ಟು. ಹಂಗಾಗಿ ಇದನ್ನು ಟ್ರಿಮ್ ಮಾಡಿ ಇಟ್ಕೊಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ನಾನಿಲ್ಲಿ ತೋರಿಸ್ತೀನಿ. ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ನೀವು ಲಾಂಗ್ ಗೌನ್ಸ್ ಎಲ್ಲ ಬಿಗಿನರ್ಸು ಆರಾಮಾಗಿ ಮನೆಗೆ ಹೊಲ್ಕೊಬೋದು. ಟ್ರೈ ಮಾಡ್ತಾಯಿದ್ರೆ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಶೇರ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮತ್ತು ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಾನು ಇಲ್ಲಿ ಎಲ್ಲ ವೇಸ್ಟೇಜ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಟಕ್ಸ್ಗಂತ ಮಾರ್ಕ್ ಹಾಕಿದ್ನಲ್ಲ ಅದನ್ನು ನಾನು 4 ಇಂಚ್ಗೆ ಮಾರ್ಕ್ ಹಾಕಿದ್ದೆ. 1/2 ಇಂಚ್ ಒಳಗಡೆ ಹೋಗುತ್ತೆ, 3.5 ಇಂಚು
ನಮಗೆ ರೆಡಿ ಸಿಗುತ್ತೆ ಟಕ್ಸು. ಸೊ ಹಂಗಾಗಿ ಫ್ರಂಟು ಮತ್ತು ಬ್ಯಾಕಲ್ಲಿ ಟಕ್ಕನ್ನು ಇಟ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಾಟಮ್ಗೆ ಲೈನಿಂಗ್ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮೇನ್ ಕ್ಲಾತ್ ಏನಿರುತ್ತೆ ಅದು ಜಾಯಿಂಟಿಂಗ್ ಇರುತ್ತಲ್ಲ ಅದನ್ನು ನಾವು ಒಂದು 2 ಇಂಚ್ ಬಿಟ್ಬಿಟ್ಟು, ಮತ್ತು ಲೈನಿಂಗು ಅಷ್ಟೇ 2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಅಲ್ಲಿಂದ ಫಿಲ್ಟ್ ಹಿಡಿತಾ ಹೋಗಬೇಕು. ಯಾಕೆ ಈ ಥರ ನಾವು ಲೈನಿಂಗ್ ಕೂಡ ನಾನು ಬಾಟಮ್ ಮೇನ್ ಕ್ಲಾತ್ ಏನು ತೊಗೊಂಡಿದ್ದೆ ಅದೇ ಶೇಪಲ್ಲೇ ನಾನು ಕಟ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದಿತ್ತು. ಆದರೆ ತುಂಬ ಫ್ಲೇರಾಗಿ ಬರೋಲ್ಲ, ಮೆಸ್ಸಿಯಾಗಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಫಿಲ್ಟಿಡ್ದು ಸ್ಟಿಚಿಂಗ್ ಹಾಕಿದ್ರೆ ತುಂಬ ಒಂದು ಮೆಸ್ಸಿಯಾಗಿ ಮತ್ತು ತುಂಬ ಫ್ಲೇರಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಐಡಿಯಾ ಮಾಡಿಕೊಂಡೆ. ಸೊ ಬಿಗಿನರ್ಸ್ಗೂ ಅಷ್ಟೇ ಈ ಥರ ಬಾಟಮ್ ಅಟ್ಯಾಚ್ ಮಾಡೋದು ತುಂಬ ಈಸಿ. ಮತ್ತು ಆ ಥರ ಕಟ್ ಮಾಡಿಕೊಂಡು ಶೇಪಲ್ಲೇ ಕಟ್ ಮಾಡಿಕೊಂಡು ಮಾಡೋದಂದರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಈ ಥರ ಫಿಲ್ಟಿಡ್ ಮಾಡಿದ್ರೆ ನಿಮಗೆ ತುಂಬ ಫ್ಲೇರಾಗಿ ಕೂಡ ಸಿಗುತ್ತೆ, ಮತ್ತು ಬಿಗಿನರ್ಸ್ ಸ್ಟಿಚಿಂಗ್ ಮಾಡೋರು ಕಟ್ಟಿಂಗ್ ಮಾಡೋರಿಗೆ ತುಂಬ ಈಸಿ. ನಾನು 2 ಮೀಟ್ರ್ ತೊಗೊಂಡಿದ್ದೀನಿ, ಇಲ್ಲ 2.5 ಮೀಟ್ರ್ ತೊಗೊಂಡಿದ್ದೆ. ಸೊ ಸುತ್ತು ಎಷ್ಟಾಗುತ್ತೆ ಅಷ್ಟು ಸ್ಟಿಚ್ ಹಾಕ್ಕೊಂಡು ಫೈನಲಾಗಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಇದೆಲ್ಲ ನಾನು ಸುತ್ತು ಫಿಲ್ಟ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇನ್ನು ನನಗೆ ಕ್ಲಾತು ತುಂಬಾ ಇತ್ತು. ಅದನ್ನೇನು ಮಾಡ್ತೀನಿ, ಒಂದು 2 ಇಂಚು ಇಲ್ಲ 3 ಇಂಚು ಬಿಟ್ಬಿಟ್ಟು ಕಟ್ ಮಾಡ್ಕೋತೀನಿ. ನೀವು ಬೇಕಾದ್ರೆ ಅಂತ ಇನ್ನೂ ತುಂಬ ಹಿಡ್ಕೊಂಡು ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ ಲೈನಿಂಗು. ಮತ್ತು ನಿಮ್ಗೆ ಅಷ್ಟು ಬೇಡ ಹೆವಿ ಅನಿಸಿದ್ರೆ ಚಿಕ್ಕದಾಗೆ ಫಿಲ್ಟ್ ಇಟ್ಕೊಂಡ್ರೆ ಇನ್ನೂ ತುಂಬ ಚಿಕ್ಕದಾಗಿ ಬರುತ್ತಷ್ಟೆ. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ಲೈನಿಂಗು ಈ ಥರ ನಾನು ಇನ್ನೂ ಬಾಟಮಲ್ಲಿ ಎಮ್ಮಿಂಗ್ ಮಾಡ್ಕೊಂಡಿಲ್ಲ, ಯಾಕೆ ಅಂತ ತೋರಿಸ್ತೀನಿ. ಸೊ ಈಗ ಅದನ್ನೆಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂತಂದರೆ, ಈ ಥರ ಇರುತ್ತಲ್ಲ ಸ್ಟಾರ್ಟಿಂಗಲ್ಲಿ ಒಂದೂವರೆ ಇಂಚ್ ಬಿಟ್ಕೊಂಡಿರ್ತೀವಲ್ಲ ಅದನ್ನು ಮತ್ತೆ ಕಟಿಂಗ್ ಮಾಡ್ಕೊಂಡಿರೋ ಸೈಡನ್ನ ಈ ಥರ ಉಲ್ಟಾ ಹಾಕ್ಕೊಬಿಟ್ಟು ಡೈರೆಕ್ಟಾಗಿ ಒಂದು ಲೈನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ಚಿಂಗ್ ಅನ್ನೋದು ಒಳಗಡೆ ಹೋಗುತ್ತೆ, ಮೇನ್ ಕ್ಲಾತು ಮತ್ತು ಲೈನಿಂಗು ಇನ್ಸೈಡ್ ಹೋಗುತ್ತೆ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲಿ 1.5 ಇಂಚನ್ನು ಬಿಟ್ಕೊಂಡಿದ್ದೆ. ಈ ಥರ ಮಾಡ್ಕೊಳ್ಳೋಕೆ ಏನಾಗುತ್ತೆ ಅಂದರೆ ಒಂದೊಂದು ಸರಿ ಲೈನಿಂಗ್ ಬಟ್ಟೆ ವೇರಿಯೇಷನ್ ಬಂದುಬಿಡುತ್ತೆ. ಸೊ ಹಂಗಾಗಿ ನಾನು ಫಸ್ಟೇ ಎಮ್ಮಿಂಗ್ ಮಾಡ್ಕೊಳ್ಳಿಲ್ಲ, ಬಾಟಮ್ ಸೈಡಲ್ಲಿ ಡೌನ್ ಸೈಡಲ್ಲಿ ಬಾಟಮ್ ಎಮ್ಮಿಂಗ್ ಮಾಡ್ಕೊಳ್ಳಿಲ್ಲ, ಅದನ್ನು ಫೈನಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಈ ಥರ ಸ್ಟಿಚಿಂಗ್ ಹಾಕ್ಕೊಂಬಿಟ್ಟು ನಿಮಗೇನಾದರೂ 2 ಸೈಡಲ್ಲಿ ಏನಾದರೂ ಒಂದು ಪೀಸ್ ಏನಾದರೂ ವೇರಿಯೇಷನ್ ಬಂತು ಅಂತ ಅಂದರೆ ಟ್ರಿಮ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಈ ಥರ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ನಾನು ಫೈನಲಾಗಿ ಲೈನಿಂಗು ಬಾಟಮ್ ಸೈಡ್ ಕೂಡ ಎಮ್ಮಿಂಗ್ ಮಾಡ್ಕೊಂಬಿಡ್ತೀನಿ. ಸೊ ಈಗೆಲ್ಲ ರೆಡಿ ಆಯ್ತಲ್ಲ, ಈಗ ಬಾಟಮಲ್ಲಿ ಎಮ್ಮಿಂಗ್ ಕೂಡ ನಾನು ಮಾಡ್ಕೊಂಬಿಡ್ತೀನಿ. ಮತ್ತು ಡ್ರೆಸ್ ಕೂಡ ಅಷ್ಟೇ ತುಂಬಾ ಒಂದು ಈಸಿ ಅಂತಲೇ ಹೇಳ್ಬೋದು. ಅದನ್ನು ಕೂಡ ನಾನು ನೆಕ್ಸ್ಟ್ ಬರೋವಂಥ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಬಾಟಮ್ ಸೈಡ್ ಕೂಡ ಈ ಥರ ನಾವೆಲ್ಲ ಫುಲ್ಲು ಫಿಲ್ಟ್ ಹಿಡ್ದಾದ್ಮೇಲೆ ಇನ್ನೂ ನಿಮ್ಗೆ ಏನಾದ್ರು ಪೀಸು ಉಳೀತು ಅಂತಂದರೆ, ಇವಾಗ ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ ಎಡ್ಜ್ಗಳಲ್ಲಿ, ಅದು ಇನ್ನೂ ಫಿಲ್ಟ್ ಹಿಡಿಯೋ ಥರ ಇತ್ತು ಅಂದರೆ ಅದನ್ನು ಒಂದು ಫಿಲ್ಟ್ ಹಿಡ್ಕೊಂಡು ಜಸ್ಟ್ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ನಿಮಗೆ ಬಾಟಮ್ ಅನ್ನೋದು ನೀಟಾಗಿ ರೆಡಿಯಾಗಿ ಹೋಗುತ್ತೆ. ನಾನು ಇಲ್ಲಿ ಇಂಪಾರ್ಟೆಂಟ್ ಇರೋದು ಒಂದು ಮೇನು ಮಾತ್ರ ತೋರಿಸ್ತಾ ಇದ್ದೀನಿ, ಕಂಪ್ಲೀಟಾಗಿ ಸ್ಟಿಚಿಂಗ್ ವೀಡಿಯೋಸ್ ತೋರಿಸ್ತಾ ಇಲ್ಲ. ಅಲ್ಲಿಗೂ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಲ್ಲೇ ನಾನು ಎಮ್ಮಿಂಗ್ ಮಾಡ್ಕೋತಾ ಇದ್ದೀನಿ. ಸುತ್ತ ಎಮ್ಮಿಂಗ್ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟು ಬ್ಯಾಕ್ ಅಟ್ಯಾಚ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ಫ್ರಂಟ್ ರೆಡಿ ಆಯ್ತಲ್ಲ, ಟಕ್ ಇಟ್ಕೊಂಡಿದ್ದೀನಿ 2 ಸೈಡು ಕೂಡ ನೀಟಾಗಿ ಟಕ್ ಇಟ್ಕೊಂಡಿದ್ದೀನಿ. ನಾನು ಪ್ರಿನ್ಸ್ ಕಟ್ ಕೂಡ ಮಾಡ್ಕೊಬೋದಿದ್ದು, ನಾನು ಪ್ರಿನ್ಸ್ ಕಟ್ ಮಾಡ್ಕೊಳ್ಳಿಲ್ಲ. ಈ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಮಾಡೋರಾದರೆ ಅಂದರೆ ಬಿಗಿನರ್ಸ್ಗೆ ಈ ಥರ ಮಾಡ್ಕೊಂಬಿಟ್ರೆ ಫಸ್ಟು ನಿಮ್ಗೆ ಕನ್ಫ್ಯೂಸ್ ಆಗೋಲ್ಲ. ನಾನು ಮುಂದೆ ಬರೋ ಅಂಥ ವೀಡಿಯೋಗಳಲ್ಲಿ ಪ್ರಿನ್ಸ್ ಕಟ್ ಕೂಡ ತೋರಿಸ್ತೀನಿ. ಬಟ್ ಇದು ಸ್ಟಾರ್ಟಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಅಷ್ಟೇ ತೋರಿಸ್ತಾ ಇರೋದು. ಮುಂದೆ ವೀಡಿಯೋಗಳಲ್ಲಿ ಇನ್ನೂ ತುಂಬ ಬೇರೆ ಬೇರೆ ಡಿಸೈನು, ವರ್ಕಿಂಗು ಮತ್ತು ಸ್ಟಿಚಿಂಗ್ ವೀಡಿಯೋಸ್ ತೋರಿಸ್ತೀನಿ. ಇವೆರಡು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆಯಿತು. ಫ್ರಂಟ್ ಬ್ಯಾಕ್ ಅಟ್ಯಾಚ್ಗೆ ಮೊದಲು ಫ್ರಂಟ್ ಸೀದಾ ಹಾಕ್ಕೊಂಡು ಮತ್ತು ಬ್ಯಾಕ್ ಸೈಡ್ ಉಲ್ಟಾ ಹಾಕ್ಕೊಂಡು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋದು. ನಂತರ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಎಮ್ಮಿಂಗ್ ಮಾಡಿಕೊಂಡು ಈ ಥರ ಎಮ್ಮಿಂಗ್ ಮಾಡಿಕೊಂಡು ನಂತರ ಫ್ರಂಟ್ ಬ್ಯಾಕ್ ಅಟ್ಯಾಚ್ಗೆ ನಾನು ಸ್ಲೀವ್ ಅಟ್ಯಾಚ್ ಕೂಡ ಮಾಡ್ಕೊಂಬಿಡ್ತೀನಿ. ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ನಮಗೆ ಸ್ಲೀವಲ್ಲಿ ಮಾರ್ಕಿಂಗು ಕಟ್ಟಿಂಗು ಒಂದು ನೀಟಾಗಿ ಇದ್ಬಿಟ್ರೆ ಯಾವುದೇ ವೇರಿಯೇಷನ್ ಬರೋಲ್ಲ. ಏನಾದರೂ ವೇರಿಯೇಷನ್ ಇತ್ತು ಅಂದರೆ ಸ್ಟಿಚಿಂಗಲ್ಲಿ ಕೂಡ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿರುತ್ತೆ. ಈ ಥರ ನೇರಾಗಿ ಒಂದು ಸ್ಟಿಚ್ ಹಾಕ್ಕೊಂಬಿಡ್ತೀನಿ. ನಾನು ಹೇಳಿದ್ದು ಏನಾದರೂ ಮಾರ್ಕಿಂಗ್ ನೀವು ಫಾಲೋ ಮಾಡಿದ್ರೆ ಖಂಡಿತ ಏನು ವೇರಿಯೇಷನ್ ಬರೋಲ್ಲ. ಸೊ
ನಾನು ಇವಾಗ ಸ್ಲೀವ್ ಅಟ್ಯಾಚ್ ಎಲ್ಲ ಮಾಡಿಕೊಂಡೆ. ನೆಕ್ಸ್ಟ್ ಈಗ ರೆಡಿ ಸ್ಟಿಚ್ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬಾಟಮು ಮತ್ತು ಫ್ರಂಟು ಟಾಪ್ ಸೈಡ್ ಅಟ್ಯಾಚ್ ಮಾಡೋದಕ್ಕೆ ಮುಂಚೆ ರೆಡಿ ಸ್ಟಿಚ್ಚು ಮಾಮೂಲಿ ರೆಡಿ ಸ್ಟಿಚ್ ಬಂದ್ಬಿಟ್ಟು ಸ್ಲೀವಲ್ಲಿ 5 ತೊಗೊಂಡಿದ್ದೆ ಮತ್ತು ಆರ್ಮಲ್ಲಿ 7 ತೊಗೊಂಡಿದ್ದೆ. ಅದನ್ನು ಈಗ ಡೈರೆಕ್ಟು ಫಸ್ಟು ನಾನು ರೆಡಿ ಸ್ಟಿಚ್ಚನ್ನು ಹಾಕ್ಕೊಂಬಿಡ್ತಾ ಇದ್ದೀನಿ. ಸೊ ಫಸ್ಟು ನಾವು ಏನೇ ಈ ಥರ ಗೌನ್ಸ್ ಹೊಲಿಬೇಕಂತಂದ್ರೂ ನೀವು ಎಕ್ಸ್ಟ್ರಾ ಸ್ಟಿಚಸ್ನ ಲಾಸ್ಟಲ್ಲಿ ಹಾಕ್ಕೊಳ್ಳೋದು ಬೆಸ್ಟು. ಫಸ್ಟು ನಾವು ರೆಡಿ ಸ್ಟಿಚ್ ಏನಿರುತ್ತೆ ಅದನ್ನು ನೀವು ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಮಾರ್ಕಿಂಗ್ ಕೂಡ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ನಾನೀಗ ಎಲ್ಲ ನೀಟಾಗಿ ಸ್ಟಿಚಸ್ ಕೂಡ ಒಂದೊಂದು ಸತಿ ಲೂಸ್ ಸ್ಟಿಚ್ ಆಗಿರ್ಬೋದು, ಇಲ್ಲ ಅಂತಂದರೆ ತುಂಬ ಗಂಟಾಗಿ ಒಂದೊಂದ್ಸರಿ ಸ್ಟಿಚಸ್ ಬರ್ತಾ ಇರುತ್ತೆ. ಸೊ ಅದನ್ನು ಕೂಡ ನೀವು ನೋಡಿಕೊಂಡು ಮತ್ತು ಕಚ್ಚೆ ಏನಿರುತ್ತೆ ಅದನ್ನು ನಾವು ಸ್ಲೀವ್ ಕಡೆ ಹಾಕ್ಬಿಟ್ಟು ಒಂದು ಅಟ್ಯಾಚನ್ನು ಮಾಡ್ಕೊಳ್ಳೋಣ. ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಡ್ರೆಸ್ ಕೂಡ ತೋರಿಸ್ತೀನಿ ಮತ್ತು ಬ್ಲೌಸು ಸ್ಟಿಚಿಂಗ್ ವೀಡಿಯೋಸ್ ಕೂಡ ಹಾಕ್ತೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಬಾಟಮಲ್ಲಿ 2 ಇಂಚ್ ಮೇಲೆ ಬಿಟ್ಬಿಟ್ಟು ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಅದು ಯಾಕೆ ಅಂತ ನಾನು ತೋರಿಸ್ತೀನಿ. ಯಾಕಂತಂದರೆ ಬಾಟಮ್ ಅಟ್ಯಾಚ್ ಮಾಡಬೇಕಾದ್ರೆ ಅಟ್ಯಾಚ್ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ ಕೆಳಗಡೆ 2 ಇಂಚ್ ಬಿಟ್ಕೊಂಡು ನಾನು ಅಟ್ಯಾಚ್ ಮಾಡ್ಕೊಂಡಿರೋದು. ಮತ್ತು ಇನ್ನೊಂದು ಸೈಡಲ್ಲಿ ಕೂಡ ನಾನು ರೆಡಿ ಸ್ಟಿಚ್ಚನ್ನು ಹಾಕ್ಕೋಗ್ಬಿಟ್ಟು, ನಿಮ್ಗೆ ಯಾರಾದರೂ ಈ ಥರ ಸ್ಟಿಚ್ ಹಾಕ್ಕೊಳ್ಳೋವಾಗ ಬಾಟಮ್ ಸೈಡ್ ಏನಾದರೂ ವೇರಿಯೇಷನ್ ಬಂತು ಅಂತ ಅನಿಸಿದ್ರೆ ಅದಕ್ಕೇನು ಮಾಡೋದು ಅಂತ ಕೂಡ ನನಗೆ ತೋರಿಸ್ತೀನಿ. ಈಗ ಸ್ಟಿಚ್ ಹಾಕ್ಕೋತಾ ಇರ್ತೀರ, ಬಟ್ ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ ಈ ಟಾಪ್ ಸೈಡ್ ಏನಿದೆ ಇವೆರಡು ಫ್ರಂಟು ಮತ್ತು ಬ್ಯಾಕು ವೇರಿಯೇಷನ್ ಬಂದುಬಿಡುತ್ತೆ ಒಂದೊಂದು ಸತಿ. ಆವಾಗ ಏನು ಮಾಡ್ತೀರಾ ಅಂತಂದರೆ ಏನಿಲ್ಲ, ಜಸ್ಟು ನೀವು ಅಲ್ಲಿಗೆ ಆ ಸ್ಟಿಚ್ಚನ್ನು ಸ್ಕಿಪ್ ಮಾಡಿಬಿಟ್ಟು ಉಲ್ಟಾ ಈ ಥರ ಉಲ್ಟಾ ಹಾಕ್ಕೊಂಡು ಅಲ್ಲಿ ಕೂಡ 2 ಇಂಚ್ ಎಕ್ಸ್ಟ್ರಾ ಬಿಟ್ಬಿಟ್ಟು ಗ್ಯಾಪ್ ಬಿಟ್ಬಿಟ್ಟು ಅಲ್ಲಿಂದ ಒಂದು ನೇರವಾಗಿ ಸ್ಟಿಚ್ ಹಾಕ್ಕೊಂಬಿಟ್ರೆ ನಿಮಗೆ ಯಾವುದೇ ವೇರಿಯೇಷನ್ ಕೂಡ ಬರೋಲ್ಲ. ಇಷ್ಟೇ. ಒಂದೊಂದು ಸತಿ ನಾವು ಟ್ರಿಕ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಒಂದೊಂದು ಸತಿ ನಮ್ಮ ಕೆಲಸದಲ್ಲಿ ನಾವು ಏನು ಮಾಡಬೇಕಂದ್ರೂ ಒಂದು ಅಡುಗೆ ವಿಚಾರದಲ್ಲಾಗಿರ್ಬೋದು, ಈ ಥರ ವಿಚಾರದಲ್ಲಾಗಿರ್ಬೋದು, ಒಂದೊಂದು ಸತಿ ನಾವು ಕೆಲವೊಂದು ಟಿಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ. ಈಗ ಎಲ್ಲ ಆಯಿತು, ಫ್ರಂಟು ರೆಡಿ ಆಯಿತು. ಬಾಟಮ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ನಾನು ಏನು 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೆ, ಸೊ ಅದರಲ್ಲಿ ನಾನೀಗ ಅರ್ಧ ಇಂಚ್ ಕೂಡ ನಾನು ಮಾರ್ಕಿಂಗ್ ಹಾಕ್ಕೊಂಡು ನಾನೀಗ ಸ್ಟಿಚಿಂಗ್ ಕೂಡ ಮಾಡ್ಕೊಂಬಿಡ್ತೀನಿ. ಸೊ ನಾನು ಸ್ಟಿಚ್ಚು ತಿರ್ಗಾ ಲೂಸ್ ಸ್ಟಿಚ್ ಬಂತು ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಸ್ಟಿಚ್ಚನ್ನ ಹಾಕ್ಕೋತಾ ಇದ್ದೀನಿ. ಸೊ ಬಾಟಮ್ಮು ವಿಡ್ತು ಮತ್ತು ಟಾಪ್ ಸೈಡ್ ವಿಡ್ತು ಸೇಮ್ ಇರಬೇಕು. 2 ವೇರಿಯೇಷನ್ ಇದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಬಾಟಮ್ ಸೈಡ್ದು ಸೀದಾ ಮತ್ತು ಟಾಪ್ ಸೈಡ್ದು ಉಲ್ಟಾ ಇಟ್ಕೊಂಡು ಸೀದಾ ಈ ಥರ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು ಅಂತ ಅಂದರೆ ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ನಾವು ಈ ಥರ ಎಡ್ಜಿಂದನೇ ಸ್ಟಿಚ್ ಮಾಡ್ಕೋತಾ ಹೋದರೆ ಏನಾಗುತ್ತೆ ಅಂದರೆ ಬಾಟಮ್ ಸೈಡ್ದು ತುಂಬಾ ಸೈಡಲ್ಲಿ ಒಂಥರ ಫಿಲ್ಟ್ ಥರ ಕುತ್ಕೊಬಿಡುತ್ತೆ. ಇದು ಒಂದು ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ. ನಾವು ಸೈಡಲ್ಲಿ ಏನಿರುತ್ತೆ ಅದರಲ್ಲಿ ಫಿಲ್ಟ್ ಕುತ್ಕೊಬಿಡುತ್ತೆ. ಹಂಗಾಗಿ ಏನು ಮಾಡ್ತೀನಿ ಅಂತ ಅಂದರೆ ಈ ಥರ ಟಾಪ್ ಸೈಡಲ್ಲಿ ಆ ಕಡೆ 1/2 ಇಂಚು ಇಲ್ಲ 3/4 ಇಂಚು ಕೂಡ ಪರವಾಗಿಲ್ಲ, 1/2 ಇಂಚು ಇಲ್ಲ ಅಂತಂದರೆ 3/4 ಇಂಚು ಈ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋದು. ಜಸ್ಟ್ ಇದು ವೇಸ್ಟ್ ಸ್ಟಿಚ್ಚು. ಆದರೆ ನಾವು ಇದನ್ನು ಫಾಲೋ ಮಾಡಿಲ್ಲ ಅಂತಂದರೆ ಸೊಂಟದಲ್ಲಿ ಬಾಟಮ್ ಅನ್ನೋದು ತುಂಬ ಫಿಲ್ಟಾಗಿ ಕುತ್ಕೊಬಿಡುತ್ತೆ. ಆ ಕಡೆ 1/2 ಇಂಚು ಮತ್ತು ಈ ಕಡೆ 1/2 ಇಂಚು ಜಸ್ಟ್ ವೇಸ್ಟ್ ಸ್ಟಿಚ್ಚನ್ನು ಒಂದು ಹಾಕ್ಕೊಂಡು ನೆಕ್ಸ್ಟ್ ನಾನು ಬಾಟಮ್ನ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಬಾಟಮು ಮತ್ತು ಟಾಪು ಥ್ರೆಡ್ಡು ಕೂಡ ತುಂಬ ಒಂದೊಂದು ಸತಿ ಕಟ್ಟೆ ಆಗ್ತಾ ಇರುತ್ತೆ. ಸ್ಟಿಚಸ್ ನಾವು ಬರ್ತಾಯಿದೆ ಅಂದ್ಬಿಟ್ಟು ಹಾಕ್ಕೊಂಬಿಡ್ತೀವಿ, ಬಟ್ ಅದು ಒಂದೊಂದು ಸತಿ ಏನಾದರೂ ಇಂಪಾರ್ಟೆಂಟ್ ಇದ್ದಾಗ ತುಂಬ ಬೇಜಾರಾಗ್ತಾ ಇರುತ್ತೆ. ಈ ಥರ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಬಾಟಮ್ ಸೈಡನ್ನ ಸೀದಾ ಇಟ್ಕೊಬೇಕು. ಬಾಟಮ್ ಸೈಡನ್ನ ಸೀದಾ ಇಟ್ಕೊಂಡು ಟಾಪ್ ಸೈಡನ್ನ ಉಲ್ಟಾ ಇಟ್ಕೊಂಡು ಸೀದಾ ಸ್ಟಿಚ್ ಮಾಡ್ಕೊಂಬಿಟ್ರೆ ರೌಂಡಾಗಿ ನಿಮಗೆ ಗೌನ್ ಅನ್ನೋದು ರೆಡಿ ಆಗುತ್ತೆ. ಅಲ್ಗೂ ನಿಮ್ಗೆ ಏನಾದರೂ ರೆಡಿ ಸ್ಟಿಚ್ಚಲ್ಲಿ ಏನಾದರೂ ವೇರಿಯೇಷನ್ ಇತ್ತು ಅಂತಂದರೆ ಅದನ್ನು ನೀವು ನೋಡಿಕೊಂಡು ಆರಾಮಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಫೈನಲಿ ಗೌನು ರೆಡಿ ಆಯಿತು. ಎಕ್ಸ್ಟ್ರಾ ಸ್ಟಿಚಸ್ ಕೂಡ ಒಂದು 3-4 ಸ್ಟಿಚಸ್ ಹಾಕ್ಕೊಳ್ಳಿ. ಸೊ ಏನಾದರೂ ವೇರಿಯೇಷನು ಇಲ್ಲ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿ